ಸೆಕೆಂಡ್ PUC ಫೈನಲ್ ಎಕ್ಸಾಮ್ಗೆ ಎಲ್ಲ ಓದ್ಕೊಂಡು ಡೆಫಿನೆಟ್ಲಿ ರೆಡಿ ಆಗಿದ್ದೀರಾ ಅಲ್ವಾ? ಎಕ್ಸಾಮ್ ಹಾಲ್ ಅಲ್ಲಿ ಏನೇನ್ ತಗೊಂಡ್ ಹೋಗ್ಬೋದು? ರೈಟಿಂಗ್ ಬೋರ್ಡ್ ಬಿಡ್ತಾರಾ? ವಾಚ್ ಹಾಕೊಂಡು ಹೋಗ್ಬೋದಾ? ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತಗೊಂಡ್ ಹೋಗ್ಬೋದಾ? ಈ ತರ ಹಲವಾರು ಪ್ರಶ್ನೆಗಳು ನಿಮ್ ತಲೆಯಲ್ಲಿ ಓಡ್ತಾ ಇದೆ. ಸೊ ಅದನ್ನೆಲ್ಲ ಕ್ಲಾರಿಫೈ ಮಾಡೋದಕ್ಕೆ ನಾನ್ ಇವತ್ತು ನಿಮ್ಮೊಟ್ಟಿಗೆ ಏನೇನ್ ಅಲೌಡ್ ಇದೆ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ಶುರು ಮಾಡೋಣ. ಫಸ್ಟ್ ಥಿಂಗ್, ವಾಟ್ ಯು ಮಸ್ಟ್ ಕ್ಯಾರಿ, ಏನೇನ್ ತಗೊಂಡ್ ಹೋಗ್ಬೋದು ಅಂತ ಹೇಳಿ ತಿಳ್ಕೋಣ. ಹಾಲ್ ಟಿಕೆಟ್ ಆಯ್ತಾ? ಹಾಲ್ ಟಿಕೆಟ್ ಅನ್ನ 2 ಕಾಪಿ ಮಾಡಿಸಿ ಇಟ್ಕೊಳ್ಳಿ ಮಕ್ಕಳ. ಒಂದು ಕಲರ್ ಏನಿದೆ ಕೊಟ್ಟಿರ್ತಾರಲ್ಲ ನಿಮಗೆ, ಅದನ್ನ ಇಟ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕಾಪಿ ಕೂಡ ಇಟ್ಕೊಂಡಿರಿ. ಮತ್ತೆ ನಿಮ್ಮ ID ಕಾರ್ಡ್ ಯಾವ್ದಾದ್ರು ಒಂದು ಇಟ್ಕೊಂಡಿರಿ ಸೇಫರ್ ಸೈಡಿಗೆ. ಸೊ ಫೋಟೋ ಕಾಪೀಸ್ ಅನ್ನ ಇಟ್ಕೊಂಡಿರಿ. ಅದಾದ್ಮೇಲೆ ಸ್ಕೂಲ್ ಅಥವಾ ಕಾಲೇಜ್ ID ಕಾರ್ಡ್, ನಿಮ್ಮ ಕಾಲೇಜ್ ID ಕಾರ್ಡ್ ಅಲಾಂಗ್ ವಿತ್ ಅ ಗವರ್ಮೆಂಟ್ ID ಕಾರ್ಡ್, ಆಧಾರೋ ಆ ಥರದ್ದು ಒಂದು ಇಟ್ಕೊಂಡಿರಿ ಆನ್ ದ ಸೇಫರ್ ಸೈಡ್. ನೆಕ್ಸ್ಟ್ ಒನ್ ಬಂದು ಬ್ಲ್ಯಾಕ್ ಪೆನ್ಸ್ ಮತ್ತೆ ಪೆನ್ಸಿಲ್, ಎರೇಸರ್, ಸ್ಟೇಷನರಿ. ಇಲ್ಲಿ ಆಲ್ವೇಸ್ ಸೇಮ್ ಬ್ರ್ಯಾಂಡ್ ಇದು ಪೆನ್ನು ಒಂದು 3-4 ಎಕ್ಸ್ಟ್ರಾ ಇಟ್ಕೊಂಡಿರಿ. ಸೊ ದಟ್ ದ ಇಂಕ್ ಫ್ಲೋ ಏನಿದೆ, ಕಲರ್ ಏನಿದೆ, ಇಟ್ ಬಿ ಯೂನಿಫಾರ್ಮ್ ಥ್ರೂ ಔಟ್. ಯಾವುದೇ ಥರದ ಟೆನ್ಷನ್ ಇರೋದಿಲ್ಲ ಆವಾಗ. ಓಕೆ, ಸೊ ಇದೆಲ್ಲ ಬೇಸಿಕ್ ಆಯಿತು. ನೆಕ್ಸ್ಟ್ ಒನ್ ಬರೋದು ಕ್ಯಾಲ್ಕುಲೇಟರ್. ಸಿಂಪಲ್ ಕ್ಯಾಲ್ಕುಲೇಟರಾ, ಸೈಂಟಿಫಿಕ್ ಕ್ಯಾಲ್ಕುಲೇಟರಾ? ಮಕ್ಕಳೇ, PUC ಬೋರ್ಡ್ ಎಕ್ಸಾಮ್ನಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೌಡ್ ಇಲ್ಲ. ನೀವು ಒಂದು ಸಿಂಪಲ್ ಡಿಜಿಟಲ್ ಕ್ಯಾಲ್ಕುಲೇಟರನ್ನು ಕ್ಯಾರಿ ಮಾಡ್ಬೋದು. ಸೊ ಆಲ್ವೇಸ್ ರಿಮೆಂಬರ್ ಸಿಂಪಲ್ ಡಿಜಿಟಲ್ ಕ್ಯಾಲ್ಕುಲೇಟರ್. ನೆಕ್ಸ್ಟ್ ಒನ್ ಅಡಿಷನಲ್ ಐಟಮ್ಸ್. ಮ್ಯಾಮ್ ನನಗೆ ಸ್ಟೇಷ್ನರಿ ಬಾಕ್ಸ್ ಬೇಕು, ಪೌಚ್ ಬೇಕು ಅಂತೆಲ್ಲ ಅನ್ನೋರು ಅದನ್ನು ನೀವು ತೊಗೊಂಡು ಹೋಗ್ಬೋದು. ಆದರೆ ಅದು ಟ್ರಾನ್ಸ್ಪರೆಂಟ್ ಆಗೇ ಇರಬೇಕು. ಓಕೆ, ಸೊ ಡೋಂಟ್ ಕ್ಯಾರಿ ಯಾವುದೋ ತುಂಬ ಚೆನ್ನಾಗಿದೆ, ಕಾರ್ಟೂನ್ ಇದೆ, ಆ ಥರದ್ದೆಲ್ಲ ಡೆಫಿನೆಟ್ಲಿ ಬಿಡೋದಿಲ್ಲ. ಸೊ ಟ್ರಾನ್ಸ್ಪರೆಂಟ್ ಪೌಚ್ನಲ್ಲಿ ನಿಮ್ಮ ಸ್ಟೇಷ್ನರಿಗಳನ್ನು ನೀವು ಕ್ಯಾರಿ ಮಾಡ್ಬೋದು. ನೆಕ್ಸ್ಟ್ ಒನ್, ವೆನ್ ಇಟ್ ಕಮ್ಸ್ ಟು ವಾಟರ್ ಬಾಟಲ್, ಯಾವಾಗಲೂ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲನ್ನು ತೊಗೊಂಡು ಹೋಗಿ. ಸೊ ಬಿಸ್ಲೇರಿ, ಯಾವುದಾದ್ರೂ ಡಿಫ್ರೆಂಟ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ಸ್ ಏನಿದೆಯೋ ಅದನ್ನು ನೀವು ತೊಗೊಂಡು ಹೋಗ್ಬೋದು. ಸೊ ದ್ಯಾಟ್ ಇಟ್ ಇಸ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಡಿಸ್ಪೋಸಿಬಲ್. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್. ನೆಕ್ಸ್ಟ್ ಒನ್ ಬಂದು ವಾಚ್. ಸೊ ನಾನು ಹಾಕೊಂಡಿದ್ದೀನ ಈ ಥರ ಆ್ಯನಲಾಗ್ ವಾಚನ್ನು ಹಾಕೊಂಡು ಹೋಗ್ಬೋದು. ಡಿಜಿಟಲ್ ವಾಚಸ್ ಅಲೌಡ್ ಇಲ್ಲ. ಸ್ಮಾರ್ಟ್ ವಾಚಸ್ ಯಾವುದು ಅಲೌಡ್ ಇಲ್ಲ. ಸೊ ಆಲ್ವೇಸ್ ರಿಮೆಂಬರ್ ಸಿಂಪಲ್ ಕ್ಯಾಲ್ಕುಲೇಟರ್, ಆ್ಯನಲಾಗ್ ವಾಚ್ ಆರ್ ಯೋರ್ ಬೆಸ್ಟ್ ಫ್ರೆಂಡ್ಸ್ ನಿಮ್ಮ ಎಕ್ಸಾಮ್ಗೆ ಹೋಗಬೇಕಾದ್ರೆ. ಕ್ಲಿಯರ್? ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದ್ರಿಗೆಲ್ಲ ಮಧ್ಯೆ ಮ್ಯಾಮ್ ಎಕ್ಸಾಮ್ ಬೋರ್ಡ್ ತೊಗೊಂಡು ಹೋಗ್ಬೋದಾ ಅಂತ ಕೇಳೋ ಮಕ್ಕಳಿಗೆ, ಎಕ್ಸಾಮ್ ಬೋರ್ಡ್ ಅಲೌಡ್ ಇಲ್ಲ ಮಕ್ಕಳೇ. ಟ್ರಾನ್ಸ್ಪರೆಂಟ್ ಆಗಿರಲಿ, ವುಡನ್ ಆಗಿರಲಿ, ಯಾವುದೇ ಆಗಿರಲಿ ಅದನ್ನು ಅಲೌ ಮಾಡೋದಿಲ್ಲ. ಸೊ ದಯವಿಟ್ಟು ಅದನ್ನು ತೊಗೊಂಡು ಹೋಗಬೇಡಿ. ಅರ್ಥ ಆಯ್ತಾ? ಸೊ ಎಕ್ಸಾಮ್ ಬುಕ್ಲೆಟ್ ಏನಿರತ್ತಲ್ಲ ಅದನ್ನು ನೀವು ಈಸಿಯಾಗಿ ಇಟ್ಕೊಂಡು ಟೇಬಲ್ ಮೇಲೆ ಬರಿಬೋದು. ಎಕ್ಸಾಮ್ ಬೋರ್ಡ್ನ ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಇದಿಷ್ಟು 4 ತುಂಬ ಇಂಪಾರ್ಟೆಂಟ್. ಏನದು? ಹಾಲ್ ಟಿಕೆಟ್ ತುಂಬ 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 ಇಂಪಾರ್ಟೆಂಟ್. ನಿಮ್ಮ ಕಾಲೇಜ್ ID ಕಾರ್ಡ್ ಮತ್ತು ಗವರ್ಮೆಂಟ್ ID ಕಾರ್ಡ್. ಅದರ ಜೊತೆಗೆ ನಿಮ್ಮ ವಾಟರ್ ಬಾಟಲ್ಸ್ ಟು ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ಆ್ಯಂಡ್ ಕ್ಯಾಲ್ಕುಲೇಟರ್ಸ್. ಯಾವುದು? ಸಿಂಪಲ್ ಕ್ಯಾಲ್ಕುಲೇಟರ್. ಲಾಸ್ಟ್ ಒನ್ ಇಸ್ ದಿ ಆ್ಯನಲಾಗ್ ವಾಚ್. ಸೊ ಯೂಶ್ವಲಿ ವಾಚ್ ಯಾಕೆ ಬೇಕಪ್ಪ ಅಂತಂದರೆ, ನಾವು ಎಕ್ಸಾಮ್ ಆನ್ಸರ್ ಮಾಡಬೇಕಾದ್ರೆ ತುಂಬ ಸ್ಟ್ರಾಟಜಿಕ್ ಆಗಿ ಟೈಮ್ ನೋಡಿಕೊಂಡು ಮಾಡ್ತಿರ್ತೀವಿ. ಸೊ ಹಾಗಾಗಿ ಎಕ್ಸಾಮ್ ಹಾಲ್ನಲ್ಲೂ ಒಂದು ಕ್ಲಾಕನ್ನು ಇಟ್ಟಿರ್ತಾರೆ. ಬೈ ಎನಿ ಚಾನ್ಸ್ ನೀವು ವಾಚ್ ಹಾಕೊಂಡು ಹೋಗಿಲ್ಲ ಅಂದರೂ ಪ್ಯಾನಿಕ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಎಕ್ಸಾಮ್ ಹಾಲಲ್ಲಿ ಕ್ಲಾಕ್ ಅವೈಲಬಲ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಒನ್ ಬಂದು ಝೀರೋ ಟಾಲರೆನ್ಸ್ ಪಾಲಿಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್ ನಿಮ್ಮ ಬ್ಯಾಗಲ್ಲಿದ್ದು ಕೂಡ ಕಾನ್ಫಿಸ್ಕೇಟ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಎಕ್ಸಾಮ್ ಬರೆಯೋದಕ್ಕೆ ಬಿಡೋದಿಲ್ಲ. ಸೊ ಇಟ್ಸ್ ಯಾವಾಗಲೂ ತುಂಬ 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 ಕೇರ್ಫುಲ್ ಆಗಿರಿ. ಸೊ ಮೊಬೈಲ್ ಫೋನ್ಸ್ ಬ್ಯಾಗ್ಸನ್ನು ಬಿಡೋದಿಲ್ಲ. ಸೊ ದಟ್ ಈಸ್ ಔಟ್ ಆಫ್ ಕ್ವೆಶ್ಚನ್. ಸ್ಮಾರ್ಟ್ ವಾಚ್ ಮತ್ತು ಏನಾದರೂ ಸ್ಟೇಷ್ನರಿ ಶೇರ್ ಮಾಡ್ಕೊಳ್ಳೋದು, ಒಳಗಡೆ ಹೋದ್ಮೇಲೆ ಅಲ್ಲಿ ಶೇರ್ ಮಾಡ್ಕೊಳ್ಳೋದಂಥದ್ದು ಮಾಡಬೇಡಿ. ಬೈ ಎನಿ ಚಾನ್ಸ್ ಇನ್ವಿಜಿಲೇಟರ್ಸ್ ಆಗಿರಲಿ, ಅವ್ರೇನಾದರೂ ಸ್ಪಾಟ್ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಳ್ತಾರೆ. ಸೊ ಹಾಗಾಗಿ ಆಲ್ವೇಸ್ ಬಿ ವೆರಿ 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 ಕಾಷಿಯಸ್ ಆ್ಯಂಡ್ ಕೇರ್ಫುಲ್. ಇದೆಲ್ಲ ಸ್ಟ್ರಿಕ್ಟ್ ಡೋಂಟ್ಸ್. ಇನ್ನು ಇಂಪಾರ್ಟೆಂಟಾಗಿ ಹೆಣ್ಮಕ್ಳು ಮೆಟಲ್ಸ್ ಏನಿದೆಯಲ್ಲ, ಮೆಟಲ್ಸ್, ಜ್ಯುವೆಲ್ರೀಸ್ ಎಲ್ಲ ತುಂಬ ಹೆವಿ ಆಗಿರೋವಂಥದ್ದು ಹಾಕೊಂಡು ಹೋಗಬೇಡಿ. ತುಂಬ ಸಿಂಪಲ್ ಆಗಿ ಮಿನಿಮಲ್ ಆಗಿ ಹೋಗಿ. ಬಾಯ್ಸ್ಗೆ ಈ ಹೂಡೀಸ್ ಆಗಿರಲಿ, ಸ್ವೆಟ್ ಶರ್ಟ್ಸ್ ಆಗಿರಲಿ ಅದೆಲ್ಲ ಅಲೌಡ್ ಇರೋದಿಲ್ಲ. ಸೊ ಸಿಂಪಲ್ ಕ್ಲಾತಿಂಗನ್ನು ಹಾಕೊಂಡು ಹೋಗಿ. ಕಂಫರ್ಟೇಬಲ್ ಆಗಿರಬೇಕು. ಆ 3 ಅವರ್ಸು ನೀವು ಎಕ್ಸಾಮ್ ಬರೆಯೋದಕ್ಕೆ ಅನ್ನೋ ಥರ ಇರೋವಂಥ ಕ್ಲೋತ್ಸನ್ನು ಹಾಕ್ಕೊಂಡು ಹೋಗಿ. ಸೊ ಸಿಂಪಲ್ ಪ್ಲೇನ್ ಕ್ಲಾತ್ಸ್ ಪ್ರಿಫರ್ಡ್. ಮಿನಿಮಲ್ ಮೆಟಲ್ ಆಕ್ಸೆಸರೀಸ್. ಆ್ಯಕ್ಚುಲಿ ತುಂಬ ಜ್ಯುವೆಲ್ರಿ ಹಾಕೊಂಡು ಹೋಗದೆ ಇರೋದೇ ಬೆಟರು. ಫುಟ್ವೇರ್ ಫ್ಲೆಕ್ಸಿಬಲ್ ಆಗಿರೋವಂಥದ್ದು ಹಾಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಬೋರ್ಡಿಂದ ಯಾವುದೇ ಥರದ ಸ್ಟ್ರಿಕ್ಟ್ ಡ್ರೆಸ್ ಕೋಡ್ ಅನ್ನೋವಂಥದ್ದು ಏನೂ ಇಲ್ಲ. ಬಟ್ ದೆರ್ ಆರ್ ಫ್ಯೂ ಎಥಿಕೆಟ್ಸ್, ಅದನ್ನು ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗೋವಂಥದ್ದು. ಓಕೆ,
ಆ್ಯಂಡ್ ಲಾಸ್ಟ್ ಒನ್ ಎಕ್ಸಾಮ್ ಹಾಲ್ ಬಿಹೇವಿಯರ್. ನಿಮ್ಮ ಸೆಂಟರ್ ನಿಮ್ಮ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಆಗಿರುತ್ತೆ. ಹಿಂದಿನ ದಿವಸ ಅಥವಾ ಆ ಸೆಂಟರ್ ಎಲ್ಲಿದೆ ಅನ್ನೋದನ್ನು ನೋಡ್ಕೊಂಡಿರಿ ಮಕ್ಕಳ. ಸೊ ಒಂದು ಸ್ವಲ್ಪ ಬೇಗನೆ ಹೋಗಿ 40 ನಿಮಿಷದಿಂದ 1 ಅವರ್ ಮುಂಚೆನೇ ಹೋಗಿ ಎಕ್ಸಾಮ್ ಹಾಲ್ ಹತ್ರ. ಓಕೆ, ಸೊ ದ್ಯಾಟ್ ಕನ್ಫ್ಯೂಷನ್ಸ್ ಇರಲ್ಲ, ನನಗೆ ರೂಟ್ ಗೊತ್ತಾಗಲಿಲ್ಲ ಅನ್ನೋ ಆ ಥರ ಕನ್ಫ್ಯೂಷನ್ಸ್ ಎಲ್ಲ ಇರಲ್ಲ. ಸೊ ಅರೈವ್ 1 hour early. ವೆರಿಫೈ ರಿಜಿಸ್ಟರ್ಡ್ ನಂಬರ್ ಅಲ್ಲಿ ಹಾಕಿರ್ತಾರೆ ಎಕ್ಸಾಮ್ ಹಾಲ್ ಆಚೆ. ನಿಮ್ಮ ರಿಜಿಸ್ಟರ್ ನಂಬರ್ ಇದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಸೀಟ್ ನಂಬರ್ ಯಾವ ರೂಮ್ನಲ್ಲಿ ಅಂತ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನೋಟ್ ಮಾಡಿಕೊಂಡು ನೀವು ಮುಂಚೆನೇ ಇಟ್ಕೊಂಡಿದ್ರೆ ಈಸಿ. ಅವ್ರು ಒಳಗಡೆ ಹೋಗಿ ಅಂತಂದಾಗ ಯು ಕ್ಯಾನ್ ಈಸಿಲಿ ಎಂಟರ್ ಆ್ಯಂಡ್ ಸೆಟಲ್ ಡೌನ್. ಚೆಕ್ ಕ್ವೆಶ್ಚನ್ ಪೇಪರ್ ಕೋಡ್. ಅವ್ರು ಕೊಡೋವಂಥ ಕ್ವೆಶ್ಚನ್ ಪೇಪರನ್ನು ಸರಿಯಾಗಿ ಚೆಕ್ ಮಾಡಿ. ಕೆಲವೊಮ್ಮೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್, ಬೇರೆ ಬೇರೆ ಕ್ವೆಶ್ಚನ್ ಪೇಪರ್ ಜಂಬಲ್ ಆಗೋ ಸಾಧ್ಯತೆ ತುಂಬ ರೇರ್, ಬಟ್ ಆದ್ರೂ ನೀವು ಯಾವಾಗಲೂ ಅದನ್ನು ಚೆಕ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋವಂಥದ್ದು ಫಾಲೋ ಇನ್ವಿಜಿಲೇಟರ್ಸ್ ಸ್ಟ್ರಿಕ್ಟ್ಲಿ. ಅಂದರೆ ಈಗ ಅವ್ರು ಹೇಳ್ತಾರೆ ಈ ಥರ ಕೋಡ್ಸ್ ಬರೀರಿ. ಅವ್ರು ಹೇಳ್ತಾರೆ 15 minutes ಟೈಮ್ ಇದೆ ನಿಮಗೆ ಕ್ವೆಶ್ಚನ್ ಪೇಪರನ್ನು ಓದೋದಕ್ಕೆ, ಅದಾದಮೇಲೆ ಶುರು ಮಾಡಬೇಕು. ಸೊ ಆ ಥರ ಗೈಡ್ಲೈನ್ಸ್ ಏನು ಕೊಡ್ತಾರಲ್ಲ ಅದನ್ನೆಲ್ಲ ನೀಟಾಗಿ ಫಾಲೋ ಮಾಡಿ. ನೆಕ್ಸ್ಟ್ ಒನ್, ಏನಾದರೂ ಕ್ವೆರೀಸ್ ಇದ್ದರೆ ಕ್ವೆಶ್ಚನ್ ಪೇಪರಲ್ಲಾಗಲಿ ಬೈ ಎನಿ ಚಾನ್ಸ್ ಕೆಲವೊಮ್ಮೆ ನೀವು ರಿಜಿಸ್ಟರ್ ನಂಬರನ್ನು ಫಿಲ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಣ್ಣ ತಪ್ಪಾಗ್ಬಿಟ್ಟಿರುತ್ತೆ. ಸೊ ಆ ಥರ ಟೈಮ್ಸ್ನಲ್ಲೆಲ್ಲ ನೀವೇ ಡಿಸಿಷನ್ ತೊಗೊಳ್ಳೋ ಬದಲು ಆ ಇನ್ವಿಜಿಲೇಟರ್ಸನ್ನು ಕರೆದು ಕೇಳಿ ಆ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆ, ಅದು ಒಂದು ನಿಮ್ಮ ರೋಲ್ ನಂಬರನ್ನು ಬೈ ಹಾರ್ಟ್ ಮಾಡ್ಕೊಳ್ಳಿ. ಆ ಫಸ್ಟ್ ಪೇಜ್ ಫಿಲ್ ಮಾಡಬೇಕಾದ್ರೇ ತಪ್ಪುಗಳನ್ನು ಮಾಡಬೇಡಿ. ಓಕೆ, ನೆಕ್ಸ್ಟ್ ಒನ್, ನೋ ಸ್ಕ್ರಿಬ್ಲಿಂಗ್. ಕ್ವೆಶ್ಚನ್ ಪೇಪರ್ ಮೇಲೆ ಸ್ಕ್ರಿಬಲ್ ಮಾಡಬೇಡಿ. ಕ್ವೆಶ್ಚನ್ ಪೇಪರ್ ಮೇಲೆ ಯಾವುದನ್ನು ಬರೆಯೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿದೆ ಅಂತ ಅನ್ಸೋದಲ್ಲ, ಆ ಕ್ವೆಶ್ಚನ್ಸ್ ಹತ್ರ ಸಣ್ಣದಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ನೋ ಓವರ್ ರೈಟಿಂಗ್, ನೋ ಲೇಟ್ ಎಂಟ್ರಿ. ಅವತ್ತಂತೂ ಬೆಂಗಳೂರು ಟ್ರಾಫಿಕ್ ಇತ್ತು ಮ್ಯಾಮ್, ನಾನು ಬೇಗ ಹೊರಟೆ, ರೀಚ್ ಆಗೋಕ್ಕಾಗಲಿಲ್ಲ, ಆ ಥರ ಚಾನ್ಸಸ್ ಏನು ತೊಗೊಳ್ಬೇಡಿ. ಬೇಗನೆ ಹೋಗಿ 1 hour ಮುಂಚೆನೇ ಅಲ್ಲಿದ್ದು ನೀವು ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಅಲ್ಲಿ ರೀಚ್ ಆಗಿ. ಓಕೆ, ಸೊ ಇದಿಷ್ಟು ನಮ್ಮ ಡೂಸ್ ಆ್ಯಂಡ್ ಡೋಂಟ್ಸ್. ಸೊ ಇನ್ನೊಂದ್ಸಲ ಸಮರೈಸ್ ಮಾಡಿಬಿಡೋಣ. ಡೂಸ್ ಏನು, 1 hour ಮುಂಚೆನೇ ಎಕ್ಸಾಮ್ ಸೆಂಟರ್ ಹತ್ರ ಇರಿ. ನಿಮ್ಮ ಕ್ವೆಶ್ಚನ್ ವಾಟ್ ಇಸ್ ದಟ್, ನಿಮ್ಮ ಹಾಲ್ ಟಿಕೆಟ್ ನಂಬರ್ ಮತ್ತು ಯಾವ ರೂಮು ಅನ್ನೋದನ್ನು ಡೀಟೇಲ್ಸ್ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಕ್ವೆಶ್ಚನ್ ಪೇಪರ್ ಕೊಟ್ಟಿದ ತಕ್ಷಣ ಕ್ವೆಶ್ಚನ್ ಪೇಪರ್ ಕೋಡನ್ನು ಚೆಕ್ ಮಾಡಿ. ಅದಾದಮೇಲೆ ಇರೋವಂಥದ್ದು ಏನಾದರೂ ಕ್ವೆರೀಸ್ ಇದ್ದರೆ ಇನ್ವಿಜಿಲೇಟರ್ಸ್ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ. ನಿಮ್ಮ ಓನ್ ಡಿಸಿಷನ್ಸ್ ತೊಗೊಳ್ಬೇಡಿ. ಡೋಂಟ್ಸಲ್ಲಿ ಯಾವುದೇ ಥರದ ಸ್ಕ್ರಿಬ್ಲಿಂಗ್ಸ್ ಮಾಡಬೇಡಿ. ಕ್ವೆಶ್ಚನ್ ಪೇಪರ್ ಮೇಲೆ ಓವರ್ ರೈಟಿಂಗ್ ಮಾಡಬೇಡಿ, ಆಯಿತಾ. ಅದಾದಮೇಲೆ ಯಾವುದೇ ಥರದ ವಾಟ್ ಯು ಸೇ ಲೇಟ್ ಎಂಟ್ರಿ, ಆಯಿತಾ. ಟ್ರಾಫಿಕನ್ನು ರೀಸನ್ಸ್ ಕೊಟ್ಕೊಂಡು ಲೇಟ್ ಎಂಟ್ರಿ ಅಂತೂ ಅವರು ಅಲೌವ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ಬೇಗ ಬಂದಿರಿ. ಈಗಾಗಲೇ ಭಾಳಷ್ಟು ಪ್ರಿಪೇರ್ ಆಗಿರ್ತೀರಾ, ತುಂಬ ಕಾನ್ಫಿಡೆಂಟ್ ಆಗೂ ಇರ್ತೀರಾ. ಸೊ ಈ ಟೈಮ್ನಲ್ಲಿ ಟೆನ್ಷನ್ ಮಾಡ್ಕೊಳ್ಬೇಡಿ ಮಕ್ಕಳ. ಚೆನ್ನಾಗಿ ರಿಲ್ಯಾಕ್ಸ್ ಆಗಿ 7 hours ಸ್ಲೀಪ್ ನಿಮಗೆ ಖಂಡಿತ ರಿಕ್ವೈರ್ಮೆಂಟ್ ಇದೆ ನಿಮ್ಮ ಬ್ರೈನ್ ಆಪ್ಟಿಮಲ್ ಫಂಕ್ಷನಿಂಗ್ಗೆ. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಹೆಲ್ದಿ ಊಟ ಮಾಡಿ, ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಎಕ್ಸಾಮನ್ನು ಅಟೆಂಪ್ಟ್ ಮಾಡಿ ತುಂಬ ಕಾನ್ಫಿಡೆಂಟಾಗಿ. ನಾವಂತೂ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ, ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ ಅಂತ. ಆದಷ್ಟು ಬೇಗ ನಿಮ್ಮೊಟ್ಟಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, I will see you soon. Bye-bye.